ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಊರಿಗೆ ಬಂದಿದ್ದೀನಿ, ನಮ್ಮ ತಂದೆ ಮನೆಗೆ ಬಂದಿದ್ದೀನಿ, ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗನ ಜೊತೆ. ಕಸಿನ್ಸ್ ಎಲ್ಲ ಮನೇಲಿದ್ದಾರೆ. ಸೊ ಯೂಶಲಿ ನಾವು ಇಲ್ಲಿಗೆ ಬಂದಾಗ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಊರಲ್ಲಿ ಸ್ವಲ್ಪ ಒಲೆ ಎಲ್ಲ ಹಚ್ಚಿ ಒಳ್ಳೆ ಅಡುಗೆನ ಮಾಡ್ತೀವಿ. ಇವತ್ತು ಕಸಿನ್ಸ್ ಎಲ್ಲ ಇದ್ದಿದ್ದರಿಂದ ನಾನು ಹೆಡ್ ಶೆಫ್ ಆಗೋಣ. ಸೊ ಕಸಿನ್ಸ್ ಎಲ್ಲ ಸೇರಿಕೊಂಡು ಒಂದು ಸೂಪರಾಗಿ ಬಿರಿಯಾನಿ ರೆಡಿ ಮಾಡೋಣ ಅಂತ ಹೇಳಿ ಸೆಟಪ್ ಎಲ್ಲ ರೆಡಿ ಮಾಡಿಕೊಂಡು ನಿಮಗೋಸ್ಕರ ವೀಡಿಯೋನ ತೊಗೊಂಡು ಬರ್ತಾ ಇದ್ದೀವಿ. ಆಗ್ಲಿಂದ ಟೆನ್ಷನಲ್ಲಿದ್ದೆ ನಾನು, ಬಿಕಾಸ್ ತುಂಬ ದಿನ ಆದಮೇಲೆ ಯೂಟ್ಯೂಬ್ ವೀಡಿಯೋನ ಶೂಟ್ ಮಾಡ್ತಿದ್ದೀನಿ ಅಂತ. ಎನಿವೇಸ್ ಸೆಟಪ್ ರೆಡಿ ಇದೆ. ನನ್ನ ಅಸಿಸ್ಟೆಂಟ್ಗಳು ಯಾರ್ಯಾರಿದ್ದಾರೆ ಅಂತ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ನನ್ನ ಮಗ ಎಸ್ ಜಿಯಾನಯ್ಯಪ್ಪ ತುಂಬ ಸೈಲೆಂಟ್ ಆಗಿ ಕೂತಿದ್ದಾರೆ, ವಿಚ್ ಇಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಮೀ. ಆ್ಯಂಡ್ ದಿಸ್ ಇಸ್ ಚಾರ್ವಿ ದೇಚಮ್ಮ, ನನ್ನ ತಮ್ಮನ ಮಗಳು. ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಇವತ್ತು ನನಗೆ ಅಸಿಸ್ಟೆಂಟ್ಸ್ ಆಗಿರ್ತಾರೆ. ಆ್ಯಂಡ್ ಥ್ಯಾಂಕ್ಫುಲಿ ಇವರಿಬ್ರು ಸೈಲೆಂಟ್ ಆಗಿ ಇದ್ಬಿಟ್ರೆ ಸಾಕು ಅಂತ ಅನ್ಕೊಳ್ತಾ ಇದ್ದೀನಿ. ಕೂತ್ಕೊಳ್ಳಿ ಇಬ್ರು. ಓಕೆ, ಸೊ ಕಮ್ಮಿ. ಇಲ್ಲಿ ಇನ್ನೊಂದು ಕ್ಯಾಮ್ರಾಮನ್ ರೆಕಾರ್ಡ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದರ್ಶನ್, ಅಮ್ಮನ ತಂಗಿಯ ಮಗ ದರ್ಶನ್. ಸೊ ನೀನು ಇಲ್ಲಿ ಕ್ಯಾಪ್ಚರ್ ಮಾಡ್ತಿದ್ಯಾ? ಓಕೆ, ಸೊ ದಿಸ್ ಇಸ್ ಸಚಿನ್, ನನ್ನ ತಂದೆಯ ತಮ್ಮನ ಮಗ ಸಚಿನ್. ಆ್ಯಂಡ್ ಇಲ್ಲಿ ಒಬ್ಬರು ಬ್ಯೂಟಿಫುಲ್ ಆಗಿ ಕೂತಿದಾರಲ್ಲ, ಇವರು ನನ್ನ ಚಿಕ್ಕಮ್ಮ, ನಮ್ಮ ತಂದೆಯ ತಮ್ಮನ ಹೆಂಡತಿ. ಸೊ ಫಸ್ಟ್ ರೆಡಿಯಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ರೆಡಿಯಾಗಿ ಬಂದು ಕೂತಿದ್ದಾರೆ ಪ್ರಾಂಪ್ಟ್ ಆಗಿ. ಸೊ ಇವತ್ತು ನಮಗೆ ಎಲ್ಲ ಗೈಡೆನ್ಸ್ನ ಕೊಡ್ತಾ ಇದ್ದಾರೆ. ಇನ್ನೂ ಇಬ್ಬರು ಒಳಗಡೆ ರೆಡಿ ಆಗ್ತಿದ್ದಾರೆ. ಅವ್ರು ಬರೋದ್ರೊಳಗೆ ಒಲೆ ಹಚ್ಚಿ ಇವತ್ತು ನಮ್ಮ ಮನೆಯಲ್ಲಿ ಮಾಡುವಂತಹ ಚಿಕನ್ ಬಿರಿಯಾನಿ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಇವತ್ತು ಯೂಟ್ಯೂಬ್ ವಿಡಿಯೋನ ಮಾಡೋಣ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡು. ಇಷ್ಟೆಲ್ಲ ಸೆಟಪ್ ಮಾಡಿಕೊಂಡು ರೆಡಿ ಮಾಡೋಣ, ನಿನ್ನ ಆಡಿಯನ್ಸ್ಗೋಸ್ಕರ ಇದನ್ನು ಮಾಡು ಅಂತ ನನ್ನನ್ನು ರೆಡಿ ಮಾಡಿಸಿದ್ದು ನನ್ನ ಹಸ್ಬೆಂಡ್. ಥ್ಯಾಂಕ್ ಯು ಸೊ ಮಚ್. ಸೂಪರಾಗಿ ಕಟ್ ಮಾಡ್ತಿದ್ದಾರೆ ನೋಡಿ. ಇಷ್ಟು ಫಾಸ್ಟಾಗಿ ನಿಜವಾಗ್ಲೂ ನನ್ನ ಕೈಲಾಗಲ್ಲ. ಹುಡುಗ ಬ್ಯಾಚುಲರು ಆದರೂ ಇಷ್ಟು ಚೆನ್ನಾಗಿ ಕಟ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ನಮ್ಮಮ್ಮ ಇನ್ನೂ ರೆಡಿ ಆಗಿಲ್ಲ. ಆಶಾ ಬೇಗ ಬನ್ನಿ, ಬೇಗ ಬನ್ನಿ, ಇಲ್ಲಿ ರೆಡಿ. ಇಲ್ಲಿ ನೋಡಿ, ಇವರು ರೆಡಿಯಾಗಿ ಬನ್ನಿ ಅಂತಂದ್ರೆ ಇನ್ನೂ ಬಂದಿಲ್ಲ. ಬನ್ನಿ ಆ ಕಡೆ, ಕಮ್ 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 ಫಾಸ್ಟ್. ಆಶಾ ಬೇಗ ಬನ್ನಿ, ನಮ್ಮಮ್ಮ ಇನ್ನೂ ರೆಡಿ ಆಗಿಲ್ಲ. ಕಮ್. ತಿಂತಾ ಇದ್ದೀರಾ? ನೀವೇನು ತಿಂತಾ ಇದ್ದೀರಾ? ಅಯ್ಯೋ, ಟೊಮ್ಯಾಟೊ ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇದೆ. ಇಲ್ಲಿ ಒಂದಷ್ಟು ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದೀವಿ. ಪಲಾವ್ ಇಲ್ಲ ಎಷ್ಟೇ ಇರೋದಾ? ಮನೇಲಿ ಅಡುಗೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಗ್ಯಾಸಲ್ಲಿ ಹೆಂಗೆ ಮಾಡೋದು ಅಂತ. ಬಟ್ ಈ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಕ್ವಿಕ್ಕಾಗಿ ಮಾಡಬೇಕಾಗತ್ತೆ. ಎನಿವೇಸ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಇವತ್ತು ಒಳಗಡೆ ಹಾಕಿಲ್ಲ ಎಂತ ಚಿಕ್ಕ. ಆ್ಯಂಡ್ ಈರುಳ್ಳಿ ಗೋಸ್ ಇನ್ಸೈಡ್. ದೂರ ಹೋಗಿಲ್ಲ. ಜಿಯಾನು ಸ್ಪೂನ್ ತಗೊಂಡ್ ಬಾ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ರಾಜ ಅಲ್ಲಿ ಒಂಚೂರು ನೀರು ಕೊಡಿ ನನಗೆ. ಅಲ್ಲ ಪಾತ್ರೆ ಇದಕ್ಕೆ ತಪ್ಪಲೆ ನೀವು ಬೆಚ್ಚ ಸರಿ ಏನಿಲ್ಲ. ನಾ ಕಟ್ಟಿರೋದು ಆ್ಯಕ್ಚುಲಿ ಎಲ್ಲರೂ ಜಾಸ್ತಿ ಬೇಡ ಬೇಡ ಬಿರಿಯಾನಿ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ 1.5 kg ಚಿಕನ್ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ 10 ಜನ ಇದ್ದೀವಿ ಇವತ್ತು ಊಟಕ್ಕೆ. ಸೊ ಸಾಕು 1.5 kg, ಬಿಕಾಸ್ ಇನ್ನೂ ಕಬಾಬ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಚಿನ್ ಒಂದು ಸ್ಪೆಷಲ್ ಚಿಕನ್ ಡ್ರೈ ಮಾಡ್ತಾ ಇದ್ದಾರೆ. ಸೊ ಉಪ್ಪು ಆಮೇಲೆ ನೋಡ್ಕೋಬೋದು. ಈಗ ಸದ್ಯಕ್ಕೆ ಒಂದು ಅಂದಾಜ್ ಮೇಲೆ ಉಪ್ಪು.
ಆ್ಯಂಡ್ ಬಾ ಬಾ ಬೇಗ. ಖಾರ ಖಾರ ಬಲಿ. ಅರಿಶಿನ, ಓಕೆ, ಆ್ಯಂಡ್ ಧನಿಯಾ ಪುಡಿ. ವಾಟ್ ಇಸ್ ದಿಸ್? ಧನಿಯಾ ಪುಡಿ, ಓಕೆ, ಆ್ಯಂಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ. ಸ್ವಲ್ಪನೇ ಹಾಕ್ತೀನಿ ಅಚ್ಕಾರದ ಪುಡಿ, ಯಾಕಂದರೆ ಮಸಾಲೆಯಲ್ಲಿ ಹಸಿ ಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀವಿ. ಸೊ ಫಸ್ಟ್ ಇದನ್ನು ಇದರಲ್ಲೇ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಇದರಲ್ಲೇ ಅರ್ಧ ಫ್ರೈ ಆದಮೇಲೆ ಆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀವಿ, ಮಸಾಲದಲ್ಲಿ ಪುದೀನ, ಕೊತ್ತಂಬರಿ, ಸ್ವಲ್ಪ ಡ್ರೈ ಸ್ಪೈಸಸ್, ಬಿರಿಯಾನಿಗೆ ಏನೇನು ಡ್ರೈ ಸ್ಪೈಸಸ್ ಬೇಕೋ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಬಿಕಾಸ್ ಒಂದು 6 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀವಿ, 6 ಕಪ್ಸು. ನಮ್ಮ ಸ್ಯಾಲೆಡ್ ಸ್ಪೆಷಲ್ ಮದನವರು ಪ್ರತಿ ಸಲ ನಾವು ಬಂದಾಗ ಒಳ್ಳೆ ಸ್ಯಾಲೆಡ್ನ ಮಾಡಿ ನಮಗೆ ಸರ್ವ್ ಮಾಡ್ತಾರೆ. ಸೊ ಇವತ್ತು ಕೂಡ ಕ್ಯೂಕಂಬರ್ ಸ್ಯಾಲೆಡ್ ಮಾಡ್ತಾ ಇದ್ದಾರೆ, ಜೊತೆಗೆ ಮಾವಿನಕಾಯಿನೂ ತೊಗೊಂಡಿದ್ದಾರೆ. ಚಿಕನ್ ಆ್ಯಕ್ಚುಲಿ ಬೇಗ ಬೆಂದ್ಬಿಡುತ್ತೆ. ಸೊ ಅದು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಐ ಶೋರ್ ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ. ದರ್ಶು ಒಂದು 14 ಕಪ್ಸ್ ಆಫ್ ವಾಟರ್ ಬೇಕು. 14 ಕಪ್ಸ್ ಆಫ್ ವಾಟರ್. ಇದೆಲ್ಲ ರುಬ್ಕೊಂಡಿರೋದು ನಾನು ಆಗಲೇ ಹೇಳಿದಾಗೆ ಹಸಿಮೆಣಸಿನ್ಕಾಯಿ, ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿರೋದು. ಏನು ನೀರಷ್ಟಲ್ಲ, 14 ಕಪ್ಸ್ ನಾನು ಕರೆಕ್ಟ್ ಆಗಬೇಕು. ಅಕ್ಕಿ ಕಪ್ ಹಾಕಿರೋದು ചെറിയ കപ്പിൽ 14 കപ്സ് തപ്പ മതി ಅಂತ ಕೇಳ್ತಾವ. ಬಲ್ಲೆ ಕಪ್ಪಲ ಒಟ್ಟಿಗೆ ಜೊತೆಗೆ ಕೊಡೋದಾಗುತ್ತೆ ಬಿಸಿ. ಹುಷಾರು ತುಂಬ ಸರಿ, ಕಮ್ಮಿ ಮಾಡ್ಕೊ ಬಾ. ಕಟ್ ಮಾಡಿ ಹಿಂಗೆ ಇಟ್ಕೊ, ನಾನು ಕಡಿಪೋಗಿ. ಸಾಕು. ಜೊತೆಗೆ ಒಂದು ಟೊಮ್ಯಾಟೊ. ಎಷ್ಟಿದ್ದರಲ್ಲಿ ಟೊಮ್ಯಾಟೊ? 5 ಟೊಮ್ಯಾಟೊ. ಸೊ ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲ ಆದ್ಮೇಲೆ ಹಾಕೋಣ ಅಂತ. ಹಾಂ ಓಕೆನಾ ಬಿರಿಯಾನಿ? ಚಿಕ್ಕಮ್ಮ ಹತ್ರ ಕೇಳಬೇಕು ಬಿರಿಯಾನಿ ಓಕೆ, ಬಿಕಾಸ್ ಇಲ್ಲೆಲ್ಲ ಸ್ವಲ್ಪ ಬಿರಿಯಾನಿ ಕಡಿಮೆ ಇವರೆಲ್ಲ ಸ್ವಲ್ಪ ಬಿರಿಯಾನಿ ಕಡಿಮೆ ಮಾಡೋದು ನಮ್ಮ ಮನೆಗಳಲ್ಲಿ. ಅಲ್ಲ ಸ್ವಲ್ಪ ಬಿರಿಯಾನಿ ಮಸಾಲ, ಕಾಲಿಡು ಜನ್, ಸ್ವಲ್ಪ ಗರಂ ಮಸಾಲ. ಎಲ್ಲ ಅಂದಾಜ್ ಮೇಲೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಒಲೆ ಊಟ ತುಂಬ ಇಷ್ಟ, ಯಾಕಂದರೆ ಒಲೆ ಅಲ್ಲಿ ಅಡುಗೆ ಮಾಡೋದ್ರಲ್ಲಿ ಸಖತ್ ರುಚಿ ಇರುತ್ತೆ. ನಮ್ಮ ಅಜ್ಜಿ ಇದ್ದಾಗ ಒಲೆ ಊಟ ಮಾಡ್ತಾಯಿದ್ರು ಅಲ್ವಾ? ಹಾಂ, ಇವರು ಈಗಲೂ ಅವ್ರ ಮನೇಲಿ ಒಲೆ ಊಟನೇ ಮಾಡೋದು. ಅದು ಒಂದು ದಿವಸ ನಾನು ವೀಡಿಯೋ ಮಾಡ್ತೀನಿ. ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಆ ಒಂದು ಕಿಚನಲ್ಲಿ ಇದೆ. ಸೊ ಒಲೆ ಊಟ ಅಂತಿದ್ದಂಗೆ ಅವ್ರು ರೊಟ್ಟಿ ತಟ್ತಾ ಇದ್ದಿದ್ದು, ಆ್ಯಂಡ್ ಚಿಕನ್ ಕರಿ, ಆಮೇಲೆ ಚಟ್ನಿ ಮಾಡಬೇಕು ಅಂತಂದರೆ ಲಿಟ್ರಲಿ ಅದು ರುಬ್ತಾಯಿದ್ರು, ರುಬ್ಬೋಕಲ್ಲಲ್ಲಿ ರುಬ್ಬಿ ಚಟ್ನಿ ಮಾಡ್ತಾಯಿದ್ರು. ಆ ಟೇಸ್ಟ್ ಇನ್ನೂ ನನಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಐ ಮಿಸ್ ಆಲ್ ದೋಸ್. ಬಟ್ ಈ ಥರ ಅಡುಗೆಗಳು ಮಾಡಿದಾಗ ಅವ್ರು ನಂಗೆ ಜ್ಞಾಪಿಸ್ಕೊಳ್ತೀವಿ. ಆ್ಯಕ್ಚುಲಿ ಕಲರ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದು ಏನಿಲ್ಲ, ಇದನ್ನು ಬರೀ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನೇ ಅನ್ನಕ್ಕೆ ಹಾಕೊಂಡು ತಿಂದರೂ ಚೆನ್ನಾಗಿರುತ್ತೆ ಅಲ್ವಾ? ಆಯಿಲ್ ಸ್ವಲ್ಪ ಹೌದು. ಆ್ಯಕ್ಚುಲಿ ಗೀ ರೈಸ್ ಮಾಡಿಬಿಟ್ಟು ಇದೇ ಗ್ರೇವಿನ ಕೊಟ್ಟರೆ ಮುಗಿದೋಯ್ತು ಕೆಲಸ ಇವತ್ತು. ಬಟ್ ಇಲ್ಲ, ಇವತ್ತು ನಮ್ಮ ಗುರಿ ಬಿರಿಯಾನಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಟ್ಯಾಕ್. ಸಿಗ್ತಾ ನೆಟ್ವರ್ಕು?
ನೆಟ್ವರ್ಕ್ ಸಿಗ್ತಾ? ಗೆದ್ದು ಕುഞ്ഞു ಅದೇ ಆಯ್ತಾ ಗೆದ್ದ್ರ ನೀವು ಗೆದ್ದಲ್ಲ ಆ್ಯಕ್ಚುಲಿ ನಾವು ನಿಂಬೆ ಹಣ್ಣಿಗಿಂತ ಜಾಸ್ತಿ ಹೆರಳಿಕಾಯಿ ಯೂಸ್ ಮಾಡ್ತೀವಿ. ಹೆರಳಿಕಾಯಿ ನಮ್ಮ ತೋಟಗಳಲ್ಲಿ ನೋಡಿ ಅಲ್ಲೆಲ್ಲ ಇದೆ, ಅಲ್ಲಿ ಮರ ಇದೆ. ಸೊ ಮರದಿಂದ ಡೈರೆಕ್ಟಾಗಿ ಕಿತ್ಕೊಂಡು ಬಂದು ಹೆರಳಿಕಾಯಿ ರಸವನ್ನು ಹಾಕೋದು. ಸಾಕಾ? ಸುಮ್ಮನೆ ಮೊಸರು ಹಾಕಿದ್ದೀನಿ. ಇದೇನು ಸೌಂಡ್? ನೆಕ್ಸ್ಟ್ ವಾಟರ್ ಇಡೋಣ. ಹಾಕು. ಹಾಂ ಬಾ. 8 9 ಮದಿಯಾ ಅಂದಲ್ಲ ಆಲ್ರೆಡಿ ಇಲ್ಲಿ ಚೆನ್ನಾಗಿ ನೀರು ನಿಂತಲ್ಲ. 10 ಇನ್ನೊಂದಿಟ್ರು ಮದಿ. ಆ್ಯಕ್ಚುಲಿ ಇದರಲ್ಲೇ ಜಾಸ್ತಿ ಮೊಸರು ಅದೆಲ್ಲ ಇರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬರಜ ಸಾಕು 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 ನೀರು ಅಲ್ಲಿ ಕುದೀತಾ ಇದೆ ಚೆನ್ನಾಗಿ. ಇದು ಒಂದು ನಿಮಿಷ ಅಕ್ಕಿ ಆಲ್ಮೋಸ್ಟ್ ಒಂದು 6 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀವಿ. ಆಲ್ರೆಡಿ ಅದರಲ್ಲಿ ಮೊಸರು ಎಲ್ಲ ಇದ್ದಿದ್ದರಿಂದ ಆಸ್ ಐ ಟೋಲ್ಡ್ ಯು. ಬರಜ ಕೈ ಬಿಸಿ ಆಗುತ್ತೆ ಬೇಬಿ, ಜೀವನ ಬಿಸಿ ಆಗುತ್ತೆ. ಬಿಸಿ 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 ದೂರ ಇಡುತ್ತೆ ಪಕ್ಕಂಜ. ಕೈ ಬಿಸಿ 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 ರಾಜ ಬಿಸಿ. ಅಕ್ಕಿ ತಿಂತಾ ಇದಾರೆ ಮಕ್ಕಳು. ತಗೊಳ್ಳೋ ಸಚಿನ್. ಸರಿಯಾಗಿ ದಮ್ ಕಟ್ಬಿಟ್ರೆ ಸೂಪರಪ್ಪ ಅಲ್ಲ? ಕ್ಲೋಸ್ ಮಾಡು. ಇನ್ನೊಂದು ಕ್ಲೋಸ್ ಮಾಡಿತ್ತು ಇನ್ನೊಂದು 5 ಮಿನಿಟ್ಸ್ ಆಡು. ಅಲ್ಲ ನೀರು ಬೇರೆ And salad is getting ready. Allodi salad. Show the salad. ಪನ್ನೀರ್ ಅದೇ ಆಲ್ಮೋಸ್ಟ್ ಇನ್ನೇನು ದಮ್ ಕಟ್ಟೋದಕ್ಕೆ ಬಂದಿದೆ. ಅದು ಓನ್ಲಿ ಥಿಂಗ್ ಇಸ್ ನಾವು ಜಾಸ್ತಿ ಆಯಿಲ್ ಎಲ್ಲ ಹಾಕಿದ್ರಿಂದ ಈಗ ಹಾಕ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಗೀ ಹಾಕಲಿಲ್ಲ ಅಂತಂದರೆ ಆ ಫ್ಲೇವರ್ ಸಿಗೋದಿಲ್ಲ ಬಿರಿಯಾನಿಗೆ. ಸೊ ನಮಸ್ಕಾರ ಹಾಕ್ಬಿಡೋಣ ಅಲ್ಲ? ರಸ್ಟಿಕ್ ಎಂತ ಬೂಸ್ಟಿ ಆಯಿತು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಉಪ್ಪೆಲ್ಲ ನೋಡಿ ಕೊನೆಗೆ ದಮ್ ಕಟ್ತಾ ಇದ್ದೀವಿ. ಅದೇ ಒಂದು 15 ಮಿನಿಟ್ಸ್ ಆದರೆ ಸಾಕು ಅಂದ್ಕೊಳ್ತೀನಿ. ಯಾಕಂದರೆ ಒಲೆ ಇರೋದ್ರಿಂದ ಬೇಗ ತಳ ಹತ್ಬಿಡುತ್ತೆ ಅಂತ ಭಯ ಇದೆ ನನಗೆ. ಸೊ 15 ಮಿನಿಟ್ಸ್ ಆದಮೇಲೆ ನಮ್ಮ ಚಿಕನ್ ದಮ್ ಕಟ್ಟಿರೋಂಥ ಬಿರಿಯಾನಿ ರೆಡಿಯಾಗಿರುತ್ತೆ. ಇಡು ಅದನ್ನು. ಅದೇ ಚೆಂದ ಹುರ್ಕಿಸಿ ಪಗೆ ಬಂದ್ರೇನು ಪಗೆ. ಸೊ 15 ನಿಮಿಷಗಳ ನಂತರ ದ ಬಿರಿಯಾನಿ ಈಸ್ ರೆಡಿ. ಅಮೇಝಿಂಗ್ ಆಗಿದೆ. ಬಟ್ ಇವಾಗ ನಾವು ಯಾರೂ ಇದನ್ನು ತಿಂತಾ ಇಲ್ಲ. ಬಿಕಾಸ್ ಒಂದು ಸ್ಪೆಷಲ್ ಲೊಕೇಶನ್ಗೆ ಹೋಗಿ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆ ಲೊಕೇಶನ್ ಯಾವುದು ಅಂತ ತೋರಿಸ್ತೀನಿ.
ಬನ್ನಿ ಹೋಗೋಣ. ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬಿರಿಯಾನಿ ಇಸ್ ರೆಡಿ. ಚೆನ್ನಾಗಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ. ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಆಮೇಲೆ ಹೇಳ್ತೀನಿ. ಓಕೆ, ಇಬ್ರು ಇಡ್ತೀರಿ ಅದನ್ನು. ಹಾಂ, ಬಿರಿಯಾನಿ ರೆಡಿ ಆಗಿದೆ. ಇನ್ನೂ 2 ಡಿಶ್ ಇಲ್ಲೇ ರೆಡಿ ಆಗುತ್ತೆ. ದಟ್ ಈಸ್ ಪನೀರ್ ಕಬಾಬ್ ಆ್ಯಂಡ್ ಚಿಕನ್ ಕಬಾಬ್. ಅದಾದಮೇಲೆ ಇನ್ನೊಂದು ಸ್ಪೆಷಲ್ ಲೊಕೇಶನ್ಗೆ ಹೋಗಿ ಅಲ್ಲಿ ಒಂದು ಚಿಕನ್ ಫ್ರೈನ ಮಾಡ್ತಾ ಇದ್ದೀವಿ. ಅಲ್ಲೇ ನಾವು ಊಟನ ಮಾಡ್ತೀವಿ. ಸೊ ಇವಾಗ ಚಿಕನ್ ಕಬಾಬ್ ಇಸ್ ಗೆಟಿಂಗ್ ರೆಡಿ. ಪನೀರ್ ಕಬಾಬ್ ಸಾಕು. ಇನ್ನೆಷ್ಟೆಲ್ಲ ಅಡುಗಮ್ಮ ಯಪ್ ಕಬಾಬ್. ಓಕೆ, ಓಕೆ. ಏಯ್ ಹೇಳೋ. ಅಲ್ಲಿ ಕೊಂಡು ಮಿಕ್ಸ್ ಮಾಡಿವಲ್ಲ. ಒಳ್ಳೆ ಅಡುಗೆ ಅಂತೂ ರೆಡಿ ಆಯಿತು. ಈಗ ಇನ್ನೂ ಒಳ್ಳೆ ಜಾಗಕ್ಕೆ ಹೋಗಿ ಕೂತ್ಕೊಂಡು ಆ ಅಡುಗೆನ ಸವಿಯೋದಷ್ಟೇ ಬಾಕಿ ಇದೆ. ಹೌದು, ನಾವು ಪ್ರತಿ ಸಲ ಊರಿಗೆ ಬಂದಾಗ ಆ ಜಾಗಕ್ಕೆ ಹೋಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಏನೇ ಇದ್ದರೂ ಸಣ್ಣದಾಗಿ ಅಡುಗೆ ಮಾಡಿದ್ರು ಅಲ್ಲಿ ಹೋಗಿ ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ. ಯಾಕಂದರೆ ಪ್ರಕೃತಿ ಮಧ್ಯದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿದಾಗ ಅಲ್ಲಿ ಸಿಗುವಂಥ ಸಂತೃಪ್ತಿನೇ ಬೇರೆ. ಜೊತೆಗೆ ನಾನು ಅಂಥ ಒಂದು ಬ್ಯೂಟಿಫುಲ್ ನೇಚರಲ್ಲಿ ಹುಟ್ಟಿದ್ದೀನಿ ಅಂತ ನಂಗೆ ಸ್ವಲ್ಪ ಗರ್ವ ಜಾಸ್ತಿ ಇದೆ. ಆ ಜಾಗ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ನನ್ನ ಜೊತೆ ಬನ್ನಿ. ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ನೋಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಜಾಗ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸಿ ಯು ಆಲ್, ಲವ್ ಯು.